ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ಪಿ ಎಸ್ ಐ ಇಮೇಜಿನ್ ಎಕ್ಸ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಪಿ ಎಸ್ ಐ ಇಮೇಜಿನ್ ಸೀರೀಸ್ನ ತೊಗೊಂಡಿದ್ದೀರಾ ಅವರೆಲ್ಲರಿಗೂ ವೆಲ್ಕಮ್. ನಿಮ್ಮನ್ನು ಪಿ ಎಸ್ ಐ ಆಗೋ ದಾರಿಯಲ್ಲಿ ಒಂದು ಸರಿಯಾದ ಮಾರ್ಗ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದೆ, ಖಂಡಿತ ನೀವು ಡೆಡಿಕೇಶನಿಂದ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ವೆಲ್ಕಮ್ ಟು ಪಿ ಎಸ್ ಐ ಮಿಷನ್ ಎಕ್ಸ್. ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಪಿ ಎಸ್ ಐ ಮಿಷನ್ ಎಕ್ಸ್ ವಿಡಿಯೋ ಸೀರೀಸ್ 6ಗೆ ಸ್ವಾಗತ. ನಾವೀಗ ಆಲ್ರೆಡಿ 5 ವೀಡಿಯೋಗಳನ್ನ ಮಾಡಿದ್ದೀನಿ ರಿಲೇಟೆಡ್ ಟು ಪಿ ಎಸ್ ಐ ಮಿಷನ್ ಎಕ್ಸ್ ಸೀರೀಸ್ಗೆ. ಯಾರ್ಯಾರು ನೋಡಿಲ್ಲ ಆ ವೀಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಯಾಕೆಂದರೆ ಒಂದು ವೀಡಿಯೋನ ಮಿಸ್ ಮಾಡಿಬಿಡಿ, ಸ್ಕಿಪ್ ಮಾಡಿಬಿಡಿ. ಕಂಟಿನ್ಯೂಸ್ ಆಗಿ ನಿಮ್ಮ ಆ ವೀಡಿಯೋಗಳನ್ನ ನೋಡ್ತಾ ನಾನು ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ನೀವು ಏನು ಮಾಡಿ ಪ್ರಿಪ್ರೇಷನ್ನ ಮಾಡ್ತಾ ಬನ್ನಿ. ನಿನ್ನೆ ವೀಡಿಯೋದಲ್ಲಿ ನಾವು ಸಿಲೆಬಸ್ ಬಗ್ಗೆ ನೋಡಿದ್ವಿ ಅಲ್ವಾ. ಸಿಲೆಬಸ್ ಯಾವ ರೀತಿ ಇದೆ, ಪಿ ಎಸ್ ಐ ಸಿಲೆಬಸ್ಸು, ಆರ್ ಎಸ್ ಐ, ಡಿ ಎಸ್ ಐ ರಿಲೇಟೆಡ್ ಸಿಲೆಬಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡಿದ್ವಿ. ಈಗ ನಾವು ಮೇನ್ ಇಂಪಾರ್ಟೆಂಟ್ ಒಂದು ಯಾವುದೇ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್ನ ನೀವು ಮಾಡಲಿಲ್ಲ ಅಂತಂದರೆ ಖಂಡಿತ ನಿಮ್ಮ ಒಂದು ಏನಂದರೆ ರೂಟ್ ಗೊತ್ತಾಗಲ್ಲ. ಈಗ ನೀವು ಇಲ್ಲಿಗೆ ಹೋಗಬೇಕು ಅಂತಂತಂದರೆ ನಿಮಗೆ ಒಂದು ರೂಟ್ ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ಏನು ಅಡೆತಡೆ ಇದೆ, ಯಾವ ರೀತಿ ನಾವು ದಾಟಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಹಂಗಾಗಿ ಇದು ಒಂಥರ ರೂಟ್ ಮ್ಯಾಪ್ ಥರ. ಯಾವುದು ನಿಮ್ಮ ಏನು ಕ್ವಶನ್ ಪೇಪರ್ ಇದೆಯಲ್ಲ, ಇದು ರೂಟ್ ಮ್ಯಾಪ್ ಥರ. ಮತ್ತು ಇದ್ರ ಇಂಪಾರ್ಟೆನ್ಸ್ ಏನು ಗೊತ್ತಾಯ್ತಾ? ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ದ ಇಂಪಾರ್ಟೆಂಟ್ ಏನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ದ ಇಂಪಾರ್ಟೆಂಟ್ ಏನು, ಮತ್ತು ಅದನ್ನು ಹೇಗೆ ಎಫೆಕ್ಟಿವ್ ಆಗಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ. ಯಾಕೆಂತಂದರೆ ಇದು ಸೀರಿಯಸ್ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಮಾಡ್ತಿರೋ ವಿಡಿಯೋಗಳು ಮಾತ್ರ. ಯಾಕೆಂತಂದರೆ ಪಿ ಎಸ್ ಐಗೆ ಎಕ್ಸ್ಕ್ಲೂಸಿವ್, ಅಂದರೆ ಪಿ ಎಸ್ ಐಗೆ ಪ್ರತಿಯೊಂದು ಮಾಹಿತಿ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವರು ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂತು ಅಂದರೆ ಖಂಡಿತ ನೀವು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಒಂದು ನೋಡೋಣ, ಇಂಪಾರ್ಟೆನ್ಸ್ ಆಫ್ ಕ್ವಶನ್ ಪೇಪರ್ ಅನಾಲಿಸಿಸ್. ಏನಕ್ಕೆ ಕ್ವಶನ್ ಪೇಪರ್ ನಾವು ಅನಾಲಿಸಿಸ್ ಮಾಡಬೇಕು ಅಂತ ನೀವು ತಿಳ್ಕೊಳೋದಾದರೆ, ಅಂಡರ್ಸ್ಟ್ಯಾಂಡ್ ಇದೆ ಎಕ್ಸಾಮ್ ಪ್ಯಾಟ್ರನ್. ಗೊತ್ತಾಯ್ತಾ? ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಅದು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ತಿಳ್ಕೊಳಕ್ಕೆ ನಿಮಗೆ ಬೇಕಾಗುತ್ತೆ. ಗೊತ್ತಾಯ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇದೆ. ಪಾಸ್ಟ್ ಪೇಪರ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಾರ್ಮೆಟ್, ಯಾವ ರೀತಿ ಕ್ವಶನ್ ಫಾರ್ಮೆಟ್ ಇದೆ, ಡಿಫಿಕಲ್ಟಿ ಲೆವೆಲ್ ಎಷ್ಟು ಡಿಫಿಕಲ್ಟಿ ಆಗ್ತಿದೆ, ಟಾಪಿಕ್ ವೇಟೇಜ್ ಯಾವ್ಯಾವ ಟಾಪಿಕ್ಗೆ ಎಷ್ಟೆಷ್ಟು ವೇಟೇಜ್ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಹೆಂಗೆ ಡಿಫಿಕಲ್ಟಿ ಲೆವೆಲ್ 2013 ಹೆಂಗಿತ್ತು, 2014 ಹೆಂಗಿದೆ, 2016 ಹೆಂಗಿದೆ, 2024 ಹೆಂಗಿದೆ, ಟ್ರೆಂಡ್ ಕ್ವಶನ್ ಪೇಪರ್ ಟ್ರೆಂಡ್ ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡೋಕ್ಕೆ ನಿಮಗೆ ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಈ ಒಂದು ಏನು ಬೇಕಾಗುತ್ತೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಯಾರು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲ್ಲ ಅವರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಓಕೆನಾ? ನೆಕ್ಸ್ಟು ಐಡೆಂಟಿಫೈ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ರಿಪೀಟೆಡ್ಲಿ ಆಸ್ಕ್ ಕ್ವಶನ್ಸ್ ಏನಿದೆ ಮತ್ತು ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಏಕೆಂದರೆ ಒಂದು ಕ್ವಶನ್ಸು ತುಂಬ ರಿಪೀಟ್ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಆರ್ಟಿಕಲ್ 17 ಆಗಿರ್ಬೋದು ಅಲ್ವಾ, ಆರ್ಟಿಕಲ್ 17. ನೆಕ್ಸ್ಟು ಫೋಟೋಸಿಂಥಸಿಸ್ ಆಗಿರ್ಬೋದು. ನೆಕ್ಸ್ಟು ಡಿಫ್ರಾಕ್ಷನ್ ಆಫ್ ಲೈಟು ಇವೆಲ್ಲ ರಿಪೀಟೆಡ್ ಟಾಪಿಕ್ಸು. ಅಂದರೆ ಒಂದು ಸತಿ ಕೇಳೋದು ಎಷ್ಟೋ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ತುಂಬ ಸತಿ ರಿಪೀಟ್ ಆಗ್ತಿದೆ. ಆ ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು, ನಿಮ್ಗೆ ಯಾವುದು ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ ಆ ಕ್ವಶನ್ಸ್ನ ಐಡೆಂಟಿಫೈ ಮಾಡೋಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ, ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಂಡಿಕೇಟರ್ ಹೈ ಪ್ರಾಬಬಿಲಿಟಿ ಏರಿಯಾ, ಅಂದರೆ ಈ ಏರಿಯಾದಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ, ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಟೈಮು ಯಾಕಂದರೆ ಪ್ರಾಕ್ಟೀಸಿಂಗ್ ಪ್ರೀವಿಯಸ್ ಕ್ವಶನ್ ಇಂಪ್ರೂವ್ ಯುವರ್ ಸ್ಪೀಡ್, ನಿಮ್ಮ ಸ್ಪೀಡು ಅಕ್ಯುರೇಸಿ ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಅಂದ್ಕೊತೀನಿ. ನಿಮಗೆ ಡೌಟ್ಸ್ ಬಂದರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟು ಸೆಲ್ಫ್ ಅಸೆಸ್ಮೆಂಟ್. ಏನಿದೆ ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ನೀವು ಯಾವ ಲೆವೆಲಲ್ಲಿದ್ದೀರಾ, ನೀವು ಯಾವ ಲೆವೆಲಿದ್ದೀರಾ, ನಿಮ್ಮ ವೀಕ್ ಏರಿಯಾಸ್ ಯಾವುದು, ಮತ್ತು ನೀವು ಯಾವುದನ್ನ ಫೋಕಸ್ ಮಾಡಬೇಕು ಮತ್ತು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ಅನಾಲಿಸಿಸ್ ಮಾಡೋಕ್ಕೆ. ಗೊತ್ತಾಯ್ತಾ? ಸ್ಟ್ರೆಂತ್ ಯಾವುದು, ನಿಮ್ಮದು ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳೋಕ್ಕೋಸ್ಕರ ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದೆ, ನಿಮ್ಮ ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು. ಗೊತ್ತೈತೆ? ನೆಕ್ಸ್ಟು ಬೂಸ್ಟ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಯಾಕೆಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ರಿಯಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವ ರೀತಿ ಕ್ವಶನ್ ಬರ್ತಾ ಇದೆ, ಯಾವ ರೀತಿ ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡ್ಬೋದು ಎಕ್ಸಾಮ್ಸಲ್ಲಿ, ಮತ್ತು ಬೂಸ್ಟಿಂಗ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್, ಯಾಕೆಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಯಿತು ಅಂತಂದಾಗ ನಿಮ್ಮ ಕಾನ್ಫಿಡೆನ್ಸು ಹೈ ಆಗ್ತಾ ಹೋಗುತ್ತೆ. ಗೊತ್ತಾಗ್ತದೆ? ಹೈ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು, ಇದು ತುಂಬ ಈಸಿ ಇದೆ ಎಕ್ಸಾಮು, ಇಷ್ಟೇನಾ ಎಕ್ಸಾಮು ಅನ್ನೋ ಒಂದು ಮೈಂಡ್ಸೆಟ್ಗೆ ಬರ್ತಾ ಹೋಗ್ತೀರಾ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್.
ಅರ್ಥ ಆಗ್ತಿದೆಯಾ? ಹಾಗಾದರೆ ಈಗ ನೋಡೋಣ, ಹೌ ಟು ಅನಲೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಫೆಕ್ಟಿವ್ಲಿ. ಈಗ ಎಫೆಕ್ಟಿವ್ ಆಗಿ ಹೆಂಗೆ ಅನಲೈಸ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೆಪ್ 1, ಕಲೆಕ್ಟ್ ಆ್ಯಂಡ್ ಕ್ಯಾಟಗರೈಸ್ ದ ಪೇಪರ್ಸ್. ಅಂದರೆ ಪೇಪರ್ 1, ಪೇಪರ್ 2 ತೊಗೊಳ್ಳಿ, ಅವೆರಡನ್ನ ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಪೇಪರ್ 1, ಪೇಪರ್ 2. ಪೇಪರ್ 1ನಲ್ಲಿ ನಿಮಗೆ ಎಸ್ಸೆಗಳು ಬರುತ್ತೆ, ಪೇಪರ್ 2ನಲ್ಲಿ ಏನಾಗುತ್ತೆ ಅಟ್ಲೀಸ್ಟ್ ಹೇಳಿದಿರೋದು 5 to 10 ಇಯರ್ಸ್. ನನ್ನ ಪ್ರಕಾರ 10 to 15 ಇಯರ್ಸ್ ತೊಗೊಳ್ಳಿ. ಒಂದೊಂದು ಎಕ್ಸಾಮ್ಗೆ 10 ಇಯರ್ಸ್ ಆಗಿರಲ್ಲ, ಹಾಗಾಗಿ 5 ಇಯರ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು. ಗೊತ್ತಾಗ್ತೀಯಾ? ಪ್ರೀವಿಯಸ್ ಇಯರ್ ಎಕ್ಸಾಮ್ PSI ಕ್ವಶನ್ ಪೇಪರ್ ಕ್ಯಾಟಗರೈಸ್ ದ ಕ್ವಶನ್ ಬೇಸ್ಡ್ ಆನ್ ಸಬ್ಜೆಕ್ಟ್ಸ್. ಈಗ ಟಾಪಿಕ್ ವೈಸ್ GK ಆಗಿರೋದು, ಆಪ್ಟಿಟ್ಯೂಡ್ ಯಾವ್ದು ಕೇಳಿದ್ದಾರೆ, ರೀಸನಿಂಗಲ್ಲಿ ಯಾವ್ದು ಕೇಳಿದ್ದಾರೆ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಆಗಿರ್ಬೋದು. ಗೊತ್ತಾಯ್ತಾ? ನೆಕ್ಸ್ಟು GS ಅಲ್ಲಿ ಬರೋ ಸಬ್ಜೆಕ್ಟ್ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸು, ಅವನ್ನ ಡಿವೈಡ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದೀನಿ, ಮತ್ತು ನಿಮ್ಮ ವೀಕ್ ಏರಿಯಾ ಯಾವುದು, ನಿಮ್ಮ ಸ್ಟ್ರಾಂಗ್ ಏರಿಯಾ ಯಾವುದನ್ನ ನೀವು ತಿಳ್ಕೊತಾ ಹೋಗ್ಬೋದು. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಬನ್ನಿ. ಅಂದರೆ ಒಂದು ಕ್ವಶನ್ ಪೇಪರ್ ತೊಗೊಂಡು ಬಿಡಿಸ್ತಾ ಬಂದಾಗ ಗೊತ್ತಾಗುತ್ತೆ, ಓ ಈ ಕ್ವಶನ್ನು ಯಾಕೆ ಕೇಳಿದ್ದಾರೆ, ಏನಕ್ಕೆ ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ. ಅಶೋಕನ ಬಗ್ಗೆ ಕೇಳಿದಾಗ, ಮೌರ್ಯ ಸಾಮ್ರಾಜ್ಯದಲ್ಲಿ ಕೇಳಿದಾಗ ಅಶೋಕನ ಬಗ್ಗೆ ಜಾಸ್ತಿ ರಾಕಿ ಡೇಟ್ಸ್ ಬಗ್ಗೆ ಕೇಳ್ತಾರೆ, ಅವರ ಶಿಲಾಶಾಸನಗಳ ಬಗ್ಗೆ ಕೇಳ್ತಾರೆ, ಕರ್ನಾಟಕದಲ್ಲಿ ಸಿಕ್ಕ ಶಿಲಾಶಾಸನಗಳ ಬಗ್ಗೆ ಕೇಳ್ತಾರೆ. ಹಾಗಾಗಿ ನೀವು ಆ ಶಿಲಾಶಾಸನಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನುಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನಿಮ್ಮ ಪ್ರಿಪ್ರೇಷನ್ ಮಾಡೋಕ್ಕಾಗಿರ್ಬೋದು, ಮತ್ತು ನೀವು ಈ ಸ್ಟ್ರಾಂಗ್ ವೀಕ್ ಏರಿಯಾಗಳನ್ನ ಐಡೆಂಟಿಫೈ ಮಾಡ್ಕೊಳಕ್ಕಾಗಿರ್ಬೋದು, ಮತ್ತು ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಐಡೆಂಟಿಫೈ ದ ಪ್ಯಾಟರ್ನ್ ಆ್ಯಂಡ್ ವೆಯ್ಟೇಜ್. ನಾನು ಹೇಳಿದೆ, ಅದು ತಗೊಂಡು ಎಕ್ಸಾಮ್ನ ಫ್ರೀಕ್ವೆಂಟ್ಲಿ ಆನ್ಸರ್ ಕ್ವಶನ್ಸು. ಅಂದರೆ ಒಂದು ಪೇಪರ್ ಅಥವಾ ನೋಟ್ ಪ್ಯಾಡ್ ತೊಗೊಂಡು ಯಾವುದು ಫ್ರೀಕ್ವೆಂಟಾಗಿ ಜಾಸ್ತಿ ಕ್ವಶನ್ಸು ಮತ್ತು ಟಾಪಿಕ್ಕು ರಿಪೀಟ್ ಆಗ್ತಾ ಇದ್ದಾವೆ ಬರ್ಕೊಳ್ಳಿ. ಅದೇ ಒಂದು ಸತಿ ಬೇಗ ನಾನು ಆರ್ಟಿಕಲ್ ನಂಬರ್ 17 ಅಂತ ಹೇಳಿದೆ, ಗೊತ್ತಾಯ್ತಾ? ಅದು ತುಂಬ ರಾಷ್ಟ್ರಪತಿ ಬಗ್ಗೆ ತುಂಬ ಕೇಳ್ತಾ ಇರ್ತಾರೆ. ಅದನ್ನು ನೋಟ್ ಮಾಡಿಕೊಂಡು, ಅಂದರೆ ಯಾವ್ಯಾವ ಕ್ವಶನ್ಸು ರಿಪೀಟ್ ಆಗಿದೆ ಅದನ್ನು ತಿಳ್ಕೊತ ಬನ್ನಿ. ನೆಕ್ಸ್ಟ್ ಐಡೆಂಟಿಫೈ ಟೈಪ್ಸ್ ಆಫ್ ಕ್ವಶನ್. ಯಾವ ರೀತಿ ಕ್ವಶನ್ಸ್ ಕೇಳಿದೆ, MCQ ಇದೆಯಾ, ಈಗ ಡಿಸ್ಕ್ರಿಪ್ಟ್ ಇದೆ, ಎಸ್ಸೆನಲ್ಲಿ ಯಾವ ರೀತಿ ಇದೆ, ಟ್ರಾನ್ಸ್ಲೇಷನ್ ಯಾವ ರೀತಿ ಕೇಳ್ತಾ ಇದ್ದಾರೆ, ಯಾವ ಟ್ರಾನ್ಸ್ಲೇಷನ್ ಕೇಳ್ತಾ ಇದ್ದಾರೆ, ಸೈನ್ಸ್ ಮೇಲೆ ಕೇಳ್ತಾ ಇದ್ದಾರಾ, ಅಥವಾ ಹ್ಯುಮನಿಟಿ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದಾರಾ, ಅಥವಾ ಜನರಲಾಗಿ ಕೇಳ್ತಾ ಇದ್ದಾರಾ ಅನ್ನೋದನ್ನ ನೀವು ಏನು ಮಾಡಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಮತ್ತು ವೆಯ್ಟೇಜು, ಯಾವ ಸಬ್ಜೆಕ್ಟಿಗೆ ಜಾಸ್ತಿ ವೆಯ್ಟೇಜ್ ಕೊಡ್ತಾ ಇದ್ದಾನೆ, ಹಿಸ್ಟ್ರಿ ಕೊಡ್ತಾ ಇದ್ದಾನೆ, ಪೊಲಿಟಿಕ್ ಕೊಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಅಥವಾ ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ವೇಟೇಜ್ ಕೊಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕಾಗುತ್ತೆ. ನೆಕ್ಸ್ಟು ಸಾಲ್ವ್ ದ ಪೇಪರ್ಸ್ ಇನ್ ಎಕ್ಸಾಮ್ ಕಂಡೀಷನ್. ನೀವು ತೊಗೊಂಡ್ಬಿಟ್ಟು ಪೇಪರ್ನ ಫಸ್ಟ್ ಹೇಳಿದೆ, ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದೆ ನಾನು ನಿಮಗೆ. ಫಸ್ಟು ನಿಮ್ಮ ಕ್ವಶನ್ಸು ಹೆಂಗಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಅಂದರೆ 10 ಇಯರ್ ತೊಗೊಂಡು ಬಿಡಿಸ್ತಾ ಹೋಗಿ. ಅವಾಗ ಅದರಲ್ಲಿ ನಿಮ್ಗೆ ಎಷ್ಟೋ ಕ್ವಶನ್ಸು ಸಾಲ್ವ್ ಮಾಡೋಕ್ಕಾಗುತ್ತೆ, ಕೆಲವು ಸಾಲ್ವ್ ಮಾಡೋಕ್ಕಾಗಲ್ಲ. 1 ಇಯರ್, 2 ಇಯರ್, 3 ಇಯರ್, 4 ಇಯರ್ಸ್ ಹಿಂಗೆ ಸಾಲ್ವ್ ಮಾಡ್ತಾ ಬನ್ನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಮತ್ತು ನಿಮಗೆ ಅದನ್ನು ಎಕ್ಸಾಮ್ ಕಂಡೀಷನಲ್ಲಿ ಅಂದರೆ ಟೈಮ್ ಇಟ್ಕೊಂಡೆ ಸಾಲ್ವ್ ಮಾಡಿ. ಎಷ್ಟು ಕ್ವಶನ್, 10 ಕ್ವಶನ್ ಸಾಲ್ವ್ ಮಾಡಲಿ. ಈಗ 1.5 hour ಇಟ್ಕೊಂಡು ನೀವೇನು ಮಾಡಿ ಸಾಲ್ವ್ ಮಾಡ್ತಾ ಬನ್ನಿ. ಅದೇ ರೀತಿ ಪೇಪರ್ 1 ಇಟ್ಕೊಂಡು ನೀವು ಬರಿತಾ ಬನ್ನಿ. ಎಷ್ಟು 1.5 ಅವರ್ಲಿ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಅಟ್ಲೀಸ್ಟು. ಅದು ಸರಿ ಇರಲಿ ತಪ್ಪಿರಲಿ, ಅಥವಾ ಗೊತ್ತಾಯ್ತಾ, ಸರಿ ಇರಲಿ ತಪ್ಪಿರಲಿ, ಅದ್ರ ಬಗ್ಗೆ ಬಾದರ್ ಮಾಡಬೇಡಿ. ಫಸ್ಟ್ ಅಟೆಂಪ್ಟ್ ಮಾಡೋದಂತೂ ಕಲ್ತ್ಕೊಳ್ಳಿ. ಅಂದರೆ ಎಕ್ಸಾಮ್ ಕಂಡೀಷನಲ್ಲಿ ನಿಮ್ಮ ಕೈಲಿ ಆಗುತ್ತಾ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ. ಅಕಸ್ಮಾತ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನಕ್ಕೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಯಾವ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತಿದೆ, ಯಾವಕ್ಕೆ ಆ ಕ್ವಶನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡ್ಕೊತೀರಾ. ಆಮೇಲೆ ನೀವು ಯಾವ ಬೇಸಿಕ್ ಬುಕ್ಕು, ರೆಫರೆನ್ಸ್ ಬುಕ್ಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮತ್ತು ನೆಕ್ಸ್ಟು ಕರೆಂಟ್ ಅಫೇರ್ಸ್ ಎಲ್ಲ ಓದಿದಾಗ ಏನಾಗುತ್ತೆ, ಅವು ನಿಮಗೆ ಗೊತ್ತಾಗುತ್ತೆ. ಅಟೆಂಪ್ಟ್ ದ ಫಾಸ್ಟ್ ಪೇಪರ್ಸ್ ವಿತಿನ್ ಆ್ಯಕ್ಚುಯಲ್ ಟೈಮಲ್ಲಿ ಅವಾಯ್ಡ್ ಮಾಡಿ. ಅವಾಯ್ಡ್ ಲುಕಿಂಗ್ ದ ಆನ್ಸರ್. ಗೊತ್ತಾ, ಕೆಲವರು ಏನು ಮಾಡ್ತಾರೆ, ಒಂದು ಬುಕ್ ತೊಗೊಂಡ್ಬಿಡ್ತಾರೆ, ಅಂದರೆ ಲೈಕ್ ಸಾಲ್ವ್ ಮಾಡಿರೋದು ಅದನ್ನು ಓದ್ತಾ ಹೋಗ್ತಾರೆ. ದಿಸ್ ಇಸ್ ಅ ರಾಂಗ್ ವೇ ನನ್ನ ಪ್ರಕಾರ. ಅದಕ್ಕೆ ಏನು ಮಾಡಿ, ರಾ ಕ್ವಶನ್ ಪೇಪರ್ ತೊಗೊಳ್ಳಿ. ರಾ ಕ್ವಶನ್ ಪೇಪರ್ ಅಂದರೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಏನು ಆನ್ಸರ್ ಇರಬಾರ್ದು, ನಾನು ತೋರಿಸ್ತೀನಿ ಮುಂದೆ, ಏನು ಆನ್ಸರ್ ಇರಬಾರ್ದು ಅಂತ ಕ್ವಶನ್ಸ್ ತೊಗೊಂಡು ನೀವೇನು ಮಾಡ್ತಾ ಹೋಗಿ ಸಾಲ್ವ್ ಮಾಡ್ತಾ ಹೋಗಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಸಾಲ್ವ್ ಮಾಡ್ತಾ ಹೋಯಿತು ಅಂತಂದರೆ ನಿಮಗೆ ನಿಮ್ಮ ವೀಕ್ನೆಸ್ ಆನ್ಸರ್ ನೋಡಿಬಿಟ್ರೆ ಓ ಇದೇ ಆನ್ಸರ್ ಅಂತ ಆನ್ಸರ್, ಅದು ಬಯಟ್ ಮಾಡ್ದಂಗೆ ಆಗಿಬಿಡುತ್ತೆ. ನಿಮಗೆ ಅನಾಲಿಟಿಕಲ್ ಥಿಂಕಿಂಗ್ ಬರಬೇಕು. ಯಾಕೆ ಕ್ವಶನ್ ಕೇಳಿದ್ದಾನೆ, ಈ ಕ್ವಶನ್ ಕೇಳೋಕ್ಕೆ ಕಾರಣ ಏನು, ಈ ಅಶೋಕನ ಬಗ್ಗೆ ಕೇಳಿದಾಗ ಬರೀ ಇದ್ರ ಮೇಲೆ ಯಾಕೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಡೌಟು ಕ್ಲಿಯರ್ ಆಗ್ತಾ ಇರಬೇಕು. ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊತಾ ಬನ್ನಿ. ನೆಕ್ಸ್ಟು ಕಂಪೇರ್ ಯುವರ್ ಆನ್ಸರ್ಸ್ ಆ್ಯಂಡ್ ಐಡೆಂಟಿಫೈ ದ ಮಿಸ್ಟೇಕ್ಸ್ ಏರಿಯಾ ಟು ಇಂಪ್ರೂವ್ಮೆಂಟ್. ಅಂದರೆ ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಸಲ್ಲಿ, ಮತ್ತು ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಏನು ಮಾಡಬೇಕಾಗತ್ತೆ, ನೋಟ್ ಮಾಡ್ಕೋಬೇಕು, ಥಿಂಕ್ ಮಾಡಬೇಕಾಗತ್ತೆ. ಥಿಂಕ್ ಮಾಡಿ ನೀವೇನು ಮಾಡಬೇಕಾಗತ್ತೆ, ಅದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಟಾಪ್, ಮೇಕ್ ನೋಟ್ಸ್, ರಿವೈಸ್. ಸ್ಟೆಪ್ 4 ಮೇಕ್ ನೋಟ್ಸ್, ರಿವೈಸ್. ನೋಟ್ಸ್ ಮಾಡ್ಕೊಳ್ಳಿ. ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಇದೆ, ಫ್ಯಾಕ್ಟ್ಸ್ ಕ್ವಶನ್ಸ್ ಕೇಳ್ತಿದ್ರೆ, ಯಾವ್ಯಾವ ಫಾರ್ಮುಲಾ ಮೇಲೆ ಕ್ವಶನ್ಸ್ ಕೇಳ್ತಿದ್ರೆ ಇದು ಮಾಡಿ. ರಿವೈಸ್ ವೀಕ್ ಏರಿಯಾ ಆ್ಯಂಡ್ ಇಂಪ್ರೂವ್ ದ ಅಕ್ಯುರೇಸಿ. ನೀವು ಈ ವೀಕ್ ಏರಿಯಾನ ಐಡೆಂಟಿಫೈ ಮಾಡ್ಕೊಂಡು ಅದನ್ನು ಅಕ್ಯುರೇಸಿನ ಇಂಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ಏರಿಯಾದಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತಾ ಇದೆ, ರೀಸನಿಂಗ್ ಮೇಲೆ ಬರ್ತಾ ಇದೆಯಾ, ಆಪ್ಟಿಟ್ಯೂಡ್ ಮೇಲೆ ಬರ್ತಾ ಇದೆಯಾ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಬರ್ತಾ ಇದೆಯಾ, ಅಥವಾ
ಫಿಗರ್ಸ್ ಮೇಲೆ ಬರ್ತಾ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ಆಮೇಲೆ ಅವನ್ನ ನಿಮ್ಮ ಅಕ್ಯುರೇಸಿ, ಈಗ ನೀವು ಕೆಲವು ರೀಸನಿಂಗಲ್ಲಿ ಫಾಸ್ಟ್ ಇರ್ತಾರೆ, ಕೆಲವರು ಆಪ್ಟಿಟ್ಯೂಡಲ್ಲಿ ಫಾಸ್ಟ್ ಇರ್ತಾರೆ, ಕೆಲವು ಪಿಕ್ಚರಲ್ಲಿ ರೆಪ್ರೆಸೆಂಟೇಷನ್ ಫಾಸ್ಟ್ ಇರ್ತಾರೆ. ಯಾವ ಏರಿಯಾ ನಿಮಗೆ ಸ್ಟ್ರಾಂಗ್ ಇದೆ, ಯಾವ ಏರಿಯಾ ವೀಕ್ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ಸ್ನ ಅಟೆಂಡ್ ಮಾಡೋದು. ಪ್ರಾಕ್ಟೀಸ್ ಸಿಮಿಲರ್ ಕ್ವಶನ್ಸ್ ಸ್ಟ್ರೆಂತ್ ಅಂತ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಅದೇ ಥರ ಕ್ವಶನ್ಸ್ನ ನೀವು ಏನು ಮಾಡಬೇಕಾಗುತ್ತೆ, ಈಗ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಕೆಲವು ಯೂಟ್ಯೂಬಲ್ಲಿ ಲೈಕ್ ಕೋಚಿಂಗ್ ಸೆಂಟರ್ಗಳು ವೆಬ್ಸೈಟ್ಗಳಲ್ಲಿ ಕೊಡ್ತಾ ಇರ್ತಾರೆ. ಅವನ್ನ ನೀವು ಏನು ಮಾಡಬೇಕು, ಅಟೆಂಪ್ಟ್ ಮಾಡಬೇಕಾದ್ರೆ MCQ PYQ MCQ ಥರನೇ ಇರೋ MCQನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅರ್ಥ ಆಯ್ತಾ. ನೆಕ್ಸ್ಟು ಇಂಪ್ರೂವ್ ಯುವರ್ ಆನ್ಸರ್ ರೈಟಿಂಗ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಸೆಕ್ಷನ್. ಈಗ ಪೇಪರ್ 1 ಬಗ್ಗೆ ನಾವು ಮಾತಾಡ್ತಿದ್ವಿ. ಎಸ್ಸೆ ಪ್ರೆಸಿಸ್ ರೈಟಿಂಗ್ ಟ್ರಾನ್ಸ್ಲೇಷನ್ ಆಗಿರ್ಬೋದು. ಹಳೆ ವರ್ಷದ ಕ್ವಶನ್ ಪೇಪರ್ ತೊಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ಏರಿಯಾದ ಮೇಲೆ ಕೇಳ್ತಾರೆ, ನಿಮ್ಮ ಗ್ರಾಮರ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಕ್ಲಾರಿಟಿ ಆಫ್ ದಿ ಸಬ್ಜೆಕ್ಟ್ ಆಗಿರ್ಬೋದು, ಅದನ್ನು ನೀವೇನು ಮಾಡ್ತಾ ಹೋಗಿ ಅನಾಲಿಸಿಸ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಅನಾಲಿಸಿಸ್ ಮಾಡಿದ್ರೆ ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಗೊತ್ತಾಯ್ತು ನಿಮಗೆ. ಅಂದರೆ ಪೇಪರ್ 1ನಲ್ಲಿ ಯಾವ ರೀತಿ ಎಸ್ಸೆಗಳು ಕೇಳ್ತಾ ಇದ್ದಾರೆ, ಯಾವ ರೀತಿ ಟ್ರಾನ್ಸ್ಲೇಷನ್ ಕೇಳ್ತಾರೆ, ಯಾವ ರೀತಿ ಪ್ರೆಸಿಸ್ ರೈಟಿಂಗ್ ಕೇಳ್ತಾ ಗೊತ್ತದು. ಅದೇ ರೀತಿ ಪೇಪರ್ 2 ಯಾವ್ಯಾವ ಸಬ್ಜೆಕ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾಕೆ ಫ್ರೀಡಮ್ ಸ್ಟ್ರಗಲ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಯಾಕೆ ಗಾಂಧಿಯರದ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಸೈನ್ಸಲ್ಲಿ ರಿಪೀಟೆಡ್ ಟಾಪಿಕ್ಸ್ ತುಂಬ ರಿಪೀಟೆಡ್, ಅದು ಎಸ್ಪೆಷಲಿ PSಯಲ್ಲಿ ಸೈನ್ಸ್ ಟಾಪಿಕ್ ತುಂಬ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಆ ರಿಪೀಟೆಡ್ ಕ್ವಶನ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ. ಈಗ ನೋಡಿ ಏನೊಂದು ಕನ್ಕ್ಲೂಷನ್ ಏನು ಮಾಡ್ತಾ ಹೇಳ್ಬೋದು ಅಂತಂದರೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಇಸ್ ದ ಗೇಮ್ ಚೇಂಜರ್. ನಿಮ್ಮ ಯಾವುದೇ ಎಕ್ಸಾಮ್ಸಲ್ಲಿ ಗೇಮ್ ಚೇಂಜರು ಅಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್. ಯಾಕೆಂತಂದರೆ ಇದು ರೂಟ್ ಮ್ಯಾಪ್ ಅಂತ ಹೇಳಿದೆ ನಾನು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಈಸಿ ವೇನಲ್ಲಿ ಯಾವುದು ಹೋಗ್ಬೋದು ಅನ್ನೋದನ್ನ ತಿಳ್ಕೊಳಕ್ಕೆ ಇದೊಂದು ರೂವೇ. ಈ PSI ಪ್ರಿಪರೇಷನ್ ಹೆಲ್ಪ್ ಯು ಸ್ಟಡಿ ಸ್ಮಾರ್ಟ್, ಫೋಕಸ್ ಹೈ ಸ್ಕೋರಿಂಗ್ ಟಾಪಿಕ್ಸ್ ಯಾವ್ಯಾವು ಎಲ್ಲವುದು. ಏಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ತುಂಬ ಲಾರ್ಜ್ ಇದಿರುತ್ತೆ. ಇದರಲ್ಲಿ ನೀವು ಯಾವ್ದು ಓದಬೇಕು, ಯಾವ್ದು ಓದಬಾರ್ದು ಅನ್ನೋದು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಟು ಇಂಪ್ರೂವ್ ದ ಅಕ್ಯುರೇಸಿ ಗೊತ್ತಾಯ್ತಾ, ನಿಮಗೆ ಹೈ ಸ್ಕೋರ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮೇಕ್ ಇಟ್ ರೆಗ್ಯುಲರ್ ಪಾರ್ಟ್ ಆಫ್ ಯುವರ್ ಸ್ಟಡಿ ಪ್ಲಾನ್. ನಿಮ್ಮ ಸ್ಟಡಿ ಪ್ಲಾನಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಒಂದು ದಿವಸ ಇರಲೇಬೇಕು. 1 ಅವರ್, ಅಟ್ಲೀಸ್ಟ್ 1 ಅವರ್ ನೀವೇನು ಮಾಡಬೇಕಾಗುತ್ತೆ, ಡೈಲಿ ಪ್ರತಿದಿನ 1 ಅವರ್ ಕ್ವಶನ್ ಪೇಪರ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ. ಮತ್ತು ಇದು ಏನು ಮಾಡುತ್ತೆ, ಬೂಸ್ಟ್ ಯುವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ನಲ್ಲಿ ನಿಮ್ಮ ಕಾನ್ಫಿಡೆನ್ಸ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾವ ಒಂದು ಟೆಸ್ಟ್ ಸೀರೀಸ್ ಬರೀದಿದ್ರು ಸಹ ಬೇಕಾದ್ರೆ ನೀವು ಎಕ್ಸಾಮ್ಸ್ನ ಮಾಡೋದು ಬರೀ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡೋದು. ನೀವು ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಬೇಕಾದ್ರೆ ನೀವು ನೋಡಿ UPSC ಕ್ವಶನ್ ಪೇಪರ್ ನೋಡಿ, ತುಂಬ ಹಳೆಯ ಕ್ವಶನ್ಸ್ ರಿಪೀಟ್ ಆಗ್ತಾ ಚಾನ್ಸಸ್ ಇದೆ. ಬಟ್ ಕಾನ್ಸೆಪ್ಟು ರಿಪೀಟ್ ಮಾಡ್ತಾನೆ, ಮತ್ತು ಅವನು ಒಂದಷ್ಟು ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸು ರಿಪೀಟ್ ಮಾಡ್ತಾನೆ. ಆಮೇಲೆ UPSC ಕ್ವಶನ್ ಪೇಪರ್ನ ಕ್ವಶನ್ಗಳು ತೊಗೊಂಬಂದು KPSCನಲ್ಲಿ ಮತ್ತು ನಮ್ಮ PSIನಲ್ಲಿ ಕ್ವಶನ್ಗಳು ಆಗ್ತಾ ಇದ್ದಾನೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು UPSC ಆಗಿರ್ಬೋದು, KPSC ಆಗಿರ್ಬೋದು, ಮತ್ತು ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲನೂ ಸಾಲ್ವ್ ಮಾಡಿ. ಫಸ್ಟು PSI ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಆಮೇಲೆ ನಂತರ ಈ ಕ್ವಶನ್ ಪೇಪರ್ಗಳಿಗೆ ಬನ್ನಿ ಅಂತ ಹೇಳ್ತಾನೆ. ಓಕೆನಾ. ಈಗ ಹಂಗೆ ನೆಕ್ಸ್ಟ್ ಮೊನ್ನೆ ಒಂದು 545 ಎಕ್ಸಾಮ್ ನಡೆದಿತ್ತು. ಯಾವ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ತೋರಿಸಿದ್ದೆ. ಆ ರೀತಿ ಅದನ್ನು ಒಂದು ನಿಮ್ಗೆ ಹಾಕಿದ್ದೀನಿ. 545ನಲ್ಲಿ ಎಕ್ಸಾಮ್ ನಡೀತು. ಪೇಪರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಹೆಂಗೆ ಮಾಡಬೇಕು ಅಂತಂದ್ರೆ ನೋಡಿ, PSI ಸಿವಿಲ್ 545ನಲ್ಲಿ ಈ ಪರೀಕ್ಷೆಯಲ್ಲಿ ಕೇಳಿದ ಪ್ರಬಂಧಗಳು ಜನವರಿ 23ನೇ ತಾರೀಕು ನಡೆದಿತ್ತು. ಆವಾಗ ಶಿಸ್ತು ಸಂತೋಷದ ಮೂಲವಾಗಿದೆ. ನೋಡಿ, ಇದು ಸ್ವಲ್ಪ ಲೈಕ್ ಎಥಿಕಲ್ ಕ್ವಶನ್ಸು, ಎಥಿಕ್ ರಿಲೇಟೆಡ್ ಕ್ವಶನ್ಸ್ ಇದೆ. ಇದು KEA ಎಕ್ಸಾಮ್ಸ್ ನಡೆಸಿತ್ತು. ಹಾಗಾಗಿ ಸ್ವಲ್ಪ ಕ್ವಶನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದ. ಬಟ್ ನಮ್ಮ KSP ನಡೆಸಿದಾಗ ಕ್ವಶನ್ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಹಾಗಾಗಿ ನೀವು ಎರಡೂ ಪ್ಯಾಟರ್ನ್ ಕ್ವಶನ್ ಪೇಪರ್ ತೊಗೊಳ್ಳಿ. KEA ಮತ್ತು KSP ಕ್ವಶನ್ ಪೇಪರ್ ಪ್ಯಾಟರ್ನ್ ತೊಗೊಂಡು ಯಾವ ರೀತಿ ಚೇಂಜ್ ಆಗಿದೆ ಮತ್ತು ಯಾವ ರೀತಿ ಕ್ವಶನ್ಸ್ ಕೇಳ್ತೀನಿ. ಯಾಕೆ ನೆಕ್ಸ್ಟು KEಗೆ ಯಾರು ಕೊಡ್ಬೋದು, KSPನಾಗಾರು ಕೊಡ್ಬೋದು. ನೀವು ಎರಡಕ್ಕೂ ಸಹ ರೆಡಿ ಇರಬೇಕು. ನನ್ನ ಸ್ಟೂಡೆಂಟ್ಸು ಎರಡಕ್ಕೂ ಸ್ಟಡಿ ಇರಬೇಕು. ಮತ್ತು ಯಾವುದೇ ಎಸ್ಸೆ ಕೊಟ್ಟರು ಬರೆಯೋದಷ್ಟು ಕೆಪಾಸಿಟಿನ ಬೆಳೆಸ್ಕೋಬೇಕು. ನಾನು ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳ ಬಗ್ಗೆ ಹೇಳ್ತೀನಿ. ನೆಕ್ಸ್ಟು ಈ ಥರ ನೋಡಿ, ಒಂದು ಎಥಿಕ್ಸ್ ರಿಲೇಟೆಡ್ ಕೊಟ್ಟಿದ್ದೇನೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ವಿಸ್ತೃತ ಸಲ ಒಂದು ನೋಡಿ ಪೊಲಿಟಿ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದೇನೆ. ನೆಕ್ಸ್ಟು ಅಪರಾಧನ ತಡೆಗಟ್ಟಲು ಸರ್ಕಾರದ ಪಾತ್ರ. ಒಂದು ರಿಲೇಟೆಡ್ ಕ್ರೈಮ್ ಅಂದರೆ ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ. ಅಂದರೆ ಲ್ಯಾಂಡ್ ಆರ್ಡರ್ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟ ಕ್ವಶನ್, ಪೊಲೀಸ್ ರಿಲೇಟೆಡ್. ನೆಕ್ಸ್ಟು ಕ್ರಿಪ್ಟೋ ಕರೆನ್ಸಿ ಬೆಳವಣಿಗೆ ಇದೆ. ಇದು ಸ್ವಲ್ಪ ಸೈನ್ಸ್, ಎಕನಾಮಿಕ್ಸು ಮತ್ತು ಸೈನ್ಸ್ ಎರಡೂ ಬರುತ್ತೆ. ಯಾಕೆಂದರೆ ಕ್ರಿಪ್ಟೋ ಕರೆನ್ಸಿಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬರುತ್ತೆ. ಮತ್ತು ಈಗ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಎಕನಾಮಿಕ್ಸ್ ರಿಲೇಟೆಡ್ ಟಾಪಿಕ್ ಆಗಿರುತ್ತೆ. ಎಕನಾಮಿಕ್ಸ್ ನೋಡಿ, ಎಕನಾಮಿಕ್ಸ್ ಕವರ್ ಮಾಡಿದ್ದೇನೆ, ಪೊಲಿಟಿ ಕವರ್ ಮಾಡಿದ್ದೇನೆ, ಮತ್ತು ಪೊಲೀಸ್ ರಿಲೇಟೆಡ್ ಕವರ್ ಮಾಡಿದ್ದೇನೆ, ಮತ್ತು ಒಂದು ಎಥಿಕ್ಸ್ ಕವರ್ ಮಾಡಿದ್ದೇನೆ. ನೋಡಿ, ಆರೋಗ್ಯ ಕ್ಷೇತ್ರದ ಸವಾಲುಗಳು ಒಂದು ಸಲಹೆಗಳು ನೋಡಿ. ಇದು ಜನರಲಿ ಸೋಷಿಯಲ್ ರಿಲೇಟೆಡ್ ಟಾಪಿಕ್ಸು. ಇದೇ ಥರ ಎಲ್ಲ ಕ್ವಶನ್ಸ್ಗಳು ಇರುತ್ತೆ. ಸೋಷಿಯಲ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಮತ್ತು ಇದ್ರ ರಿಲೇಟೆಡ್ ಕ್ವಶನ್ಸು ಸಹ ಇರುತ್ತೆ. ಗೊತ್ತಾಗ್ತಿದೆಯಾ. ಹಾಗಾಗಿ ಎಲ್ಲ ಥರ ಟಾಪಿಕ್ಸ್ ಮೇಲೆ ಕವರ್ ಮಾಡ್ತಾನೆ. 4 ಅಥವಾ 5 ಎಸ್ಸೆಗಳು ಕೊಡ್ತಾನೆ. ಅದರಲ್ಲಿ ಒಂದು ನೀವು ಬರೀಬೇಕಾಗುತ್ತೆ. ಮಿನಿಮಮ್ ನೀವು 10 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಖಂಡಿತ ಎಲ್ಲ ಟಾಪಿಕ್ಸು ಕವರ್ ಮಾಡಿರ್ತಾರೆ. ಒಂದು ಸೋಷಿಯಲು, ಸೈನ್ಸು, ಎನ್ವೈರ್ಮೆಂಟು, ಪೊಲಿಟಿ ರಿಲೇಟೆಡ್ಡು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಸಹ ಕವರ್ ಆಗಿರ್ತವೆ. ಆಮೇಲೆ ಅದ್ರ ಮೇಲೆ ನೀವು ಎಸ್ಸೆನ ಬರೋಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಒಂದು ಪೇಪರ್ 1 ಅಂದರೆ ಪೇಪರ್ 1 ಬಂದಿತ್ತು. ನೆಕ್ಸ್ಟು ಅದು ಎಲ್ಲಿಂದ ಬಂದಿತ್ತು, ಆ ಪ್ರಶ್ನೆ ಎಲ್ಲಿಂದ ಬಂದಿತ್ತು ಅಂತಂದರೆ ಸರ್ಕಾರಿ ಪುಸ್ತಕದಿಂದಲೇ ಆಯ್ಕೆ ಮಾಡ್ಕೊಂಡಿದ್ದೆ ಆ ಒಂದು ಇದನ್ನು
ಕ್ವಶನ ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದು ಸರ್ಕಾರಿ ಪುಸ್ತಕದಿಂದ ಆಯ್ಕೊಳ್ಳೋದು. ಸೆಕೆಂಡ್ PUC, ದ್ವಿತೀಯ PUC ರಾಜ್ಯಶಾಸ್ತ್ರ ಬಂದು ನೋಡಿ, ರಾಷ್ಟ್ರ ನಿರ್ಮಾಣ ಮತ್ತು ಭಾರತ ಪ್ರಜಾಪ್ರಭುತ್ವ ಸವಾಲುಗಳು. ಗೊತ್ತಾಗ್ತಿದೆಯಾ? ರಾಷ್ಟ್ರ ನಿರ್ಮಾಣ ಮತ್ತು ಭಾರತ, ಇಲ್ಲಿ ಪ್ರಜಾಪ್ರಭುತ್ವ ಎಷ್ಟಿರೋ ಸವಾಲುಗಳು, ಇಲ್ಲಿ ಏನು ಕೇಳಿದ್ದಾನೆ ಕ್ವಶನ್ನು, ಇದೇ ಕ್ವಶನ್ಸು ಬಂದಿತ್ತು ನೋಡಿ. ಇದೇ ಕ್ವಶನ್ನು ನಿಮಗೆ ಅಲ್ಲಿ ಪ್ರಜಾಪ್ರಭುತ್ವ ಎಷ್ಟರ ಸವಾಲುಗಳು ಸೇಮ್ ನೋಡಿ. ರಾಷ್ಟ್ರ ನಿರ್ಮಾಣ ಮತ್ತು ಭಾರತ ಪ್ರಭುತ್ವ ಎಷ್ಟೋ ಸವಾಲುಗಳು ಏನಿಲ್ಲ, ಕರೆಕ್ಟಾಗಿ ನೀವು ಈ ಬುಕ್ ಓದಿದರೆ ಇದೇ ಏನು ಇಲ್ಲಿ ಕೊಟ್ಟಿದ್ದೇನೆ ಇದನ್ನೇ ಪಾಯಿಂಟ್ಸ್ಗಳಾಗಿ ಬರೆದಿದ್ರು ನೀವು ಸಹ. ಒಂದು ಇಂಟ್ರಡಕ್ಷನ್ನು, ನೆಕ್ಸ್ಟು ಬಾಡಿ ಮತ್ತು ಒಂದು ಕನ್ಕ್ಲೂಷನ್ನು ಇಲ್ಲಿರೋ, ಮತ್ತು ಇಲ್ಲಿ ಬಾಡಿನಲ್ಲಿ ಇವನ್ನ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಮದು ಒಂದು ಎಸ್ಸೆ, ಪರಿಪೂರ್ಣವಾದ ಎಸ್ಸೆ ಆಗ್ತಾಯಿತ್ತು ನೋಡಿ. ಇಲ್ಲಿ ಕೊಟ್ಟಿದ್ದೇನೆ ಭಾರತ ಪ್ರಜಾಪ್ರಭುತ್ವ ಸವಾಲುಗಳು ಅಂತ ಕೊಟ್ಬಿಟ್ಟು ಇಲ್ಲಿ ಕೊಡ್ತಾ ಹೋಗ್ತಾನೆ. ನೀವು ಇಲ್ಲಿ ಬೇಕಾದ್ರೆ ಬರೀಬೋದು, ಇದು ವಿತ್ತು ಎಲ್ಲ ಪ್ರೂಫ್ ಕೊಟ್ಟಿದ್ದೆ. ಬೇಕಾದ್ರೆ ನೀವು ಅದನ್ನು ಸೆಕೆಂಡ್ PUC ಸೋಷಿಯಾಲಜಿ ಬುಕ್ ನೋಡಿದ್ರೆ, ಐ ಥಿಂಕ್ ಸೋಷಿಯಾಲಜಿ ಬುಕ್ ಪಾಲಿಟಿ ಬುಕ್ ನೋಡಿದ್ರೆ, ಈ ಪಾಲಿಟಿ ಬುಕ್ಕಲ್ಲಿ ಈ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಮೇಲೆ ಒಂದು ಏನು ಮಾಡಿದ್ದಾನೆ, ಎಸ್ಸೆನ ಕೊಟ್ಟಿದ್ದಾನೆ. ನಾನು ಯಾಕೆ ಬೇಸಿಕ್ಸ್ ಬುಕ್ನ ಓದಿ ಅಂತ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಅರ್ಥ ಆಗ್ತಿದೆಯಾ? ನೀವು PSI ಆಗಬೇಕು ಅಂದರೆ ಹುಡುಗರ, ನನ್ನ ಸ್ಟೂಡೆಂಟ್ಸು ಎಸ್ಪೆಷಲಿ ನನ್ನ ತಂಡದವ್ರು ಕೇಳಿ, ನೀವು 6th to 12th ಬುಕ್ಸನ್ನ ಅರ್ಧ ಕುಡಿದ್ಬಿಡಿ. ಗೊತ್ತಾಯ್ತಾ? ಚೆನ್ನಾಗಿ ಲೈನ್ ಟು ಲೈನ್ ಓದ್ಬಿಡ್ರಿ ಚೆನ್ನಾಗಿ. 3 times ರೀಡಿಂಗು, 1 time ನೋಟ್ಸ್ ಮೇಕಿಂಗ್ ಮಾಡಿಕೊಂಡ್ರೆ ನೀವೆಲ್ಲ ಎಕ್ಸಾಮ್ ಬರೆಯೋಕ್ಕೂ ಎಲಿಜಿಬಲ್ ಆಗ್ತೀರಾ. ನಾನು ಹೇಳೋದ ನೀಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಕೇಳಿ, ಮಿಸ್ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಇದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು. ನೀವು ಇಷ್ಟು ಕ್ವಶನ್, ನೀವು ಏನಾದರೂ ಬೇಸಿಕ್ಸ್ ಬುಕ್ಸು, ರೆಫರೆನ್ಸ್ ಬುಕ್ಕು, ಕರೆಂಟ್ ಅಫೇರ್ಸ್ ಎಲ್ಲ ಓದಿ ರೆಡಿ ಇದ್ರಿ ಅಂತಂದರೆ ಇದು ಈಸಿಯಾಗಿ ಬರ್ಬೋದು. ನೀವು ಬೇಕಾದ್ರೆ ಇದು ಫುಲ್ಗೆ ಡೀಟೇಲಾಗಿ ಬೇಕಾದ್ರೆ ನಾನು ಇದ್ರ ಬಗ್ಗೆ ತುಂಬ ಸಲ ಹೇಳಿದ್ದೇನೆ. ನಾವು ಅದನ್ನು ಯಾರು ಫಾಲೋ ಮಾಡಿದ್ದಾರೆ ಖಂಡಿತ ಅವರು ಸಕ್ಸಸ್ ಆಗಿದ್ದಾರೆ. ಗೊತ್ತಾಗ್ತಿದೆ, ನಾನು ತುಂಬ ಸಲ ಹೇಳಿದ್ದೇನೆ ಅದು ರಿಲೇಟೆಡು. ಅಂದರೆ ಬೇಸಿಕ್ಸ್ ಬುಕ್ ಓದ್ರಿ ಅಂತ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಆಲ್ಮೋಸ್ಟ್ ಅಲ್ಲ. ನೆಕ್ಸ್ಟು ಮುಂದೆ ಬರುವ ಸಿವಿಲ್ 600 ಪರೀಕ್ಷೆಗೆ ಸಂಬಂಧಪಟ್ಟ 300 + 300 ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾನು ಒಂದು ಗ್ಲಾನ್ಸ್ ಇದನ್ನು ತುಂಬ ಸಲ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ತಿಳ್ಕೊಳ್ಳಿ. ಮೊದಲು ಬೇಸಿಕ್ ಪುಸ್ತಕ ಓದಿ ಮುಗಿಸ್ಬಿಡಿ. ಪ್ರತಿನಿತ್ಯ ಅಭ್ಯಾಸ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. SE ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಪ್ರೆಸರ್ ಆಗಿರ್ಬೋದು. ಪ್ರತಿದಿನ ಒಂದು ಪ್ರಬಂಧ, 2 ಭಾಷಾಂತರ, 1 ಪ್ರೆಸರ್ ಕಡ್ಡಾಗಿ ಪ್ರಾಕ್ಟೀಸ್ ಮಾಡಿ. ಇವತ್ತಿಂದಲೇ ಮಾಡಿ. ಇವತ್ತಿಂದ ಮಾಡಿ. ನೀವು ಇನ್ನೂ ಕಾಲ್ಫಾರ್ಮ್ ಆಗಿಲ್ಲ, 3 months ಅಂತಂದ್ರೆ 3 months ಇಂಟು ಒಂದು ಎಸ್ಸೆ ಬರೆದ್ರೂ 90 ದಿನ ಇಂಟು ಒಂದು 90 ಎಸ್ಸೆ ಆಗೋಗ್ತವೆ. ಅಷ್ಟೊತ್ತಿಗೆ ಎಕ್ಸಾಮ್ಸ್ಗೆ 90 ಎಸ್ಸೆ ರೆಡಿ ಆಗಿರುತ್ತೆ ನಿಮ್ಮ ಹತ್ರ. ಅರ್ಥ ಆಗ್ತಿದೆಯಾ? ಪ್ರತಿದಿನ ಶಬ್ದಕೋಶಗಳನ್ನು ಕಲೆ ಆಗುವ ಕಾಲದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸರಿಯಾದ ಸಮಯ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಬರೆಯೋಕ್ಕೋಸ್ಕರ ನಿಧಾನವಾಗಿ ಬರೆಯೋರು ತಮ್ಮ ಬರವಣಿಗೆ ವೇಗವನ್ನು ಹೆಚ್ಚಿಸ್ಕೊಳ್ಳಿ. ಯಾರು ಟೈಮ್ ಸ್ಪೀಡ್, ನಾನು ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಇಲ್ಲಿ ನಿಮ್ಗೆ ಹೈಲೈಟ್ಸ್ ಗೊತ್ತಾಗಲಿ ಅಂತ ಹೇಳ್ತೀನಿ. ಮುಂದಿನ ದಿನಗಳ ವೀಡಿಯೋಗಳು ಮಾಡ್ತಾ ಈ ಏನು ಮಿಷನ್ PSI ಮಿಷನ್ X ಇದೆಯಲ್ಲ, ಅದ್ರ ರಿಲೇಟೆಡ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ಅಂದರೆ ಸ್ಟ್ರಾಟಜಿ ಯಾವ ರೀತಿ ಮಾಡಿಕೊಂಡ್ರೆ ನೀವಿನ್ನೂ ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ತುಂಬ ಹೇಳ್ತಾ ಬರ್ತೀನಿ. ಇದು ಫ್ರೀ ಆಗಿರುತ್ತೆ, ನೀವು ನೋಡ್ಬೋದು ಬೇಕಾದ್ರೆ ಖಂಡಿತವಾಗಿ. ಗೊತ್ತಾಯ್ತಾ? ನೆಕ್ಸ್ಟು ಪ್ರಬಂಧಗಳು ಎಲ್ಲ ಆಯಾಮಗಳನ್ನು ಮಲ್ಟಿ ಡೈಮೆನ್ಷನಲ್ ಮತ್ತು ಹೋಲಿಸ್ಟಿಕ್ ಅಪ್ರೋಚಲ್ಲಿ ನೀವು ಪ್ರಬಂಧ ಬರೀಬೇಕು. ಗೊತ್ತಾಯ್ತಾ? ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಎಲ್ಲ ಡೈಮೆನ್ಷನ್, ಅಂದರೆ ಮಲ್ಟಿ ಡೈಮೆನ್ಷನ್ ನಾವು ಕವರ್ ಮಾಡಬೇಕು. ಇದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ಎಲ್ಲ ಥರ ಒಂದು ಮಲ್ಟಿ ಡೈಮೆನ್ಷನ್ ಬರೆದ್ರೆ ಅದಕ್ಕೊಂದು ಅಪ್ರೋಚ್ ಆಗುತ್ತೆ. ನೆಕ್ಸ್ಟು ಇದಕ್ಕೆ ಕಡ್ಡಾಯ ಕಲಿತಿರಬೇಕು. ಎಷ್ಟು ಆದರೂ ಕಷ್ಟದ ಪರಲ್ಲೇ ಕಲಿಯಲೇಬೇಕು ನೀವು. ಗೊತ್ತಾಯ್ತಾ? ನೆಕ್ಸ್ಟು ಕಾರಣಗಳನ್ನ ಹೇಳೋದು ಬಿಡ್ರಿ, ನಕಾರಾತ್ಮಕ ಯೋಚನೆ ತಲೆ ಕೊಳಿಸ್ಕೊಬಿಡಿ. ಇದ್ರ ಬಗ್ಗೆ ನಾನು ಇನ್ನು ಮೆಂಟಲ್, ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು, ನಿಮ್ಮ ಡಿಸಿಪ್ಲಿನ್ ಹೆಂಗಿರಬೇಕು, ನಿಮ್ಮ ಒಂದು ಡೈಲಿ ಲೈಫ್ ಇರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ. ಅದನ್ನು ಬಂದಿರೋ ಉದ್ದೇಶ ಯಾವುದು, ನೀವು PSI ಆಗಬೇಕು ಅಂತ ಬಂದಿದ್ದೀರಾ, ಒಂದು ಜಾಬ್ ತೊಗೋಬೇಕು ಅಂತ ಬಂದರೆ ಅದರ ಉದ್ದೇಶ ಬರೀಬೇಡಿ. ಡೈಲಿ ಕೀಪ್ ಪ್ರಾಕ್ಟೀಸಿಂಗ್. ಅದು ಹೋಗಿರೋದನ್ನು ಮತ್ತೆ ಮರಿಬೇಡಿ. ಈಗೇನು ಅಕಸ್ಮಾತ್ ಸೆಲೆಕ್ಷನ್ ಆಗಿಲ್ಲ, 402 545 ಯಾರು ಸೆಲೆಕ್ಷನ್ ಆಗಿಲ್ಲ ಅವ್ರು ತಲೆ ಕೆಡಿಸ್ಕೋಬೇಡಿ. ಇನ್ನೂ 300 ಪೋಸ್ಟು + 300 ಪೋಸ್ಟು ಮುಂದೆ ಇದೆ. ಅವಕ್ಕೆ ಟಾರ್ಗೆಟ್ ಮಾಡಿ, ಖಂಡಿತ ಸಕ್ಸಸ್ ಆಗ್ತೀರಾ. ಗೊತ್ತಾಯ್ತಾ? ನೆಕ್ಸ್ಟು ಈ ಪೇಪರ್ 545 ಅನಾಲಿಸಿಸ್ ಮಾಡಿದಾಗ ಎಷ್ಟು ಕ್ವಶನ್ಸ್ ಇದೆಲ್ಲ ಮಾಡಿರ್ತೀರ, ಆಲ್ಮೋಸ್ಟ್ ನೋಡಿರ್ತೀರಿ. ಯಾಕೆಂದ್ರೆ ನೋಡಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ನೋಡಿ, ಹಿಸ್ಟ್ರಿನಲ್ಲಿ 8 ಕ್ವಶನ್ಸ್ ಕೇಳಿದ್ದೇನೆ. ಪೊಲಿಟಿಕಲ್ 6 ಕ್ವಶನು, GK 11 ಕ್ವಶನ್ ನೋಡಿ. ಕರೆಂಟ್ ಅಫೇರ್ಸ್ ಮೇಲೆ 37 ಕ್ವಶನ್ ಕೇಳಿದ್ದೀನಿ. ಅಂದರೆ ಟ್ರೆಂಡ್ ಚೇಂಜ್ ಆಗಿದೆ. ಕರೆಂಟ್ ಅಫೇರ್ಸ್ ಮೇಲೆ 10 ರಿಂದ 15 ಕ್ವಶನ್ಸ್ ಬರ್ತಾ ಇತ್ತು. ಈ ವರ್ಷ ಏನು ಮಾಡಿದ್ದೇನೆ, 37 ಕ್ವಶನ್ಸು ಪ್ಲಸ್ ಇವು ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಅಲ್ಲ, ಇವು ಬೇಸಿಕ್ಸ್ ಜೊತೆಗೆ ನಿಮ್ಮ ಕರೆಂಟ್ ಅಫೇರ್ಸು ಸೇರಿಕೊಂಡಿದೆ. ಗೊತ್ತಾಯ್ತು? ಮತ್ತು ಸೈನ್ಸಲ್ಲಿ ಎಷ್ಟು ಕೇಳಿದೆ, ಸೈನ್ಸಲ್ಲಿ 7 ಕ್ವಶನ್ಸ್ ಕೇಳಿದ್ದೇನೆ. ಮೆಂಟಲ್ ಎಬಿಲಿಟಿ 15 ಕ್ವಶನ್ಸ್ ಕೇಳಿದೆ. ನೋಡಿ, ಮೆಂಟಲ್ ಎಬಿಲಿಟಿ 10 ರಿಂದ 15 ಅಂತೂ ಫಿಕ್ಸ್ ಕ್ವಶನ್ಸ್ ಕೇಳಿದೆ. ಅದಕ್ಕೆ ಮೆಂಟಲ್ ಎಬಿಲಿಟಿ ನಾನು ಯಾಕೆ ಡೈಲಿ 1 hour ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ 1 hour ಕಂಪಲ್ಸರಿ. ನೀವು ಯಾವುದೇ ಎಕ್ಸಾಮ್ ಓದ್ತಾ ಇರಿ, 1 hour ಮೆಂಟಲ್ ಎಬಿಲಿಟಿ ಕಂಪಲ್ಸರಿ ನನ್ನ ಪ್ರಕಾರ. ಕಂಪ್ಯೂಟರ್ ಮೇಲೆ 2 ಕ್ವಶನ್ ಕೇಳಿದ್ದೇನೆ, ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 2 ಕ್ವಶನ್ ಕೇಳಿದೆ. ಟೋಟಲ್ 100 ಕ್ವಶನ್ಸು. ಬೇಸಿಕ್ಸ್ ಬುಕ್ ಅಂದರೆ 30 ಕ್ವಶನ್ ಬಂದಿದೆ. ರಿಪೀಟೆಡ್ ಕ್ವಶನ್ಸ್ 12 ಕ್ವಶನ್ ಬಂದಿದೆ. ಕರೆಂಟ್ ಅಫೇರ್ಸ್ ಪ್ಲಸ್ ಏನು ಪ್ರಜಾವಾಣಿ ಪೇಪರಿಂದ 36 ಕ್ವಶನ್ ಬಂದಿದೆ. ಅಂದರೆ ಲೈಕ್ ಕರೆಂಟ್ ಅಫೇರ್ಸ್ ಅಂತ ಪ್ರಜಾವಾಣಿ ಪೇಪರ್ ಅಥವಾ ಮ್ಯಾಗಝೀನಿಂದ ಬಂದಿದೆ ಅಂತ. ಮೆಂಟಲ್ ಎಬಿಲಿಟಿ ಕಾಮನ್ ಸೆನ್ಸ್ ಕ್ವಶನ್, ಅಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೆಲವು ಕ್ವಶನ್ಸ್ ಆನ್ಸರ್ ಮಾಡ್ಬೋದಿತ್ತು ಅಂತ ನಾನಿಲ್ಲಿ ಅನಾಲಿಸಿಸ್ ಮಾಡ್ತಿದ್ದೆ. ಈ ಥರ ನೀವು ಪ್ರತಿ ಪೇಪರ್ ಅನಾಲಿಸಿಸ್ ಮಾಡಬೇಕು. ಒಂದು ಪೇಪರ್ ತೊಗೊಂಡು ಅದರಲ್ಲಿ ಒಂದು PSI ಕ್ವಶನ್ ಪೇಪರ್ ಆದಮೇಲೆ ಯಾವ್ಯಾವ ಕ್ವಶನ್ಸ್ ಎಷ್ಟು ಕೇಳಿದ್ದಾನೆ, ಹಿಸ್ಟ್ರಿನಲ್ಲಿ ಎಷ್ಟು ಬಂದಿದೆ, ಪೊಲಿಟಿಕಲ್ ಎಷ್ಟು ಬಂದಿದೆ, ಜಿಯೋಗ್ರಫಿ ಎಷ್ಟು ಬಂದಿದೆ ಬರೆದು ನೋಟ್ ಅದು ಕಂಡಿಸ್ಬಿಟ್ಟು ಅಥವಾ ಅದಕ್ಕೆ ಪಿನ್ ಮಾಡಿ ಇಟ್ಬಿಡಿ. ಅವಾಗ ಗೊತ್ತಾಗುತ್ತೆ ಹೆಂಗೆ ಟ್ರೆಂಡ್. ಹಿಸ್ಟ್ರಿನಲ್ಲಿ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ದಾನೆ, ಕಡಿಮೆ ಕೇಳ್ತಾ ಇದ್ದಾನೆ, ಅಥವಾ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ಟ್ರೆಂಡ್ ಕಡಿಮೆ ಆಗ್ತಾ ಇದೆಯಾ, ಕರೆಂಟ್ ಅಫೇರ್ ಯಾವ ಏರಿಯಾದ ಮೇಲೆ ಫೋಕಸ್ ಮಾಡ್ದವನೆ ಅಂತ ನಿಮಗೆ ಗೊತ್ತಾಗ. ಈ ಥರ ನೀವು ಒಂದು ಟೇಬಲ್ ಹಾಕ್ಬಿಟ್ಟು ಅದಕ್ಕೆ ಅಂಟಾಕಿ ಇಟ್ಬಿಡಿ ನಿಮ್ಮ ಒಂದು ಕ್ವಶನ್ ಪೇಪರ್ಗೆ, ಕ್ವಶನ್ ಪೇಪರ್ಗೆ. ನೋಡಿ,
ನಾನು ಹೇಳಿದೆ ತುಂಬ ಕ್ವಶನ್ಸು ಬಂದಿದ್ದು ರಿಪೀಟೆಡ್ ಕ್ವಶನ್ಸು ಅಥವಾ ಪ್ರಜಾವಾಣಿ ಪೇಪರ್ ನೋಡಿ, ಎಲ್ಲ ಬಂದಿರೋದು ಪ್ರಜಾವಾಣಿ ಪೇಪರ್ ಮೇಲೆ. ಏನೇನು ಕಾನ್ಸೆಪ್ಟ್ ಕೇಳಿದ್ದೇನೆ ಎಲ್ಲವೂ ಸಹ ಪ್ರಜಾವಾಣಿ ಪೇಪರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾಲ್ಕು ಪರೀಕ್ಷೆ ಇದಾಗಿರ್ಬೋದು, ಗೊತ್ತಾಗ್ತಿದೆಯಾ ನಿಮಗೆ? ಅದ್ರ ಮೇಲೆ ಕ್ವಶನ್ಸ್ಗಳು ಇಲ್ಲಿ ನಾವು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. COP ಎಲ್ಲಿ ನಡೀತು, 28 ನಡೀತು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದೆ. ಹಾಗಾಗಿ ಇದೆಲ್ಲ ಪ್ರಜಾವಾಣಿ ಡಿಸೆಂಬರ್ 22 ಬಂದಿರೋದು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಯಾಕೆ ಕ್ವಶನ್ ಅನಾಲಿಸಿಸ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಗೊತ್ತಾ, IMF ರೈಸ್ ಮಾಡೋದು, ಇದು ಮಾಡಿರೋದು, IMF ಅಂದರೆ ಏನು, ಮತ್ತು ಇದು ರಿಲೇಟೆಡ್ ಎಲ್ಲ ಯಾವುದೋ ಒಂದು ಹ್ಯಾವಾಕ್ ಅನ್ನೋದು ನಮ್ಮ ಏನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕಂಡುಹಿಡಿತು, ಅದನ್ನು ಎಲ್ಲಿ ಕೇಳಿದ್ದಾರೆ, ಕಾರಣ ಯಾಕೆ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ. ಎಲ್ಲ ಪ್ರಜಾವಾಣಿ ಪೇಪರಲ್ಲಿ ಬಂದಿರೋದೆ. ನೀವು ಬೇಕಾದ್ರೆ ಡೇಟ್ ಸಹ ನೋಡಿ ಮೆನ್ಷನ್ ಮಾಡಿದ್ದೀನಿ ನಾನು, ಮೋಸ್ಟ್ಲಿ ನೋಡಿಲಿದೆ ಡೇಟ್ ಅಕ್ಟೋಬರ್ 27 ತಾರೀಕು ಬಂದಿರೋದು. ಗೊತ್ತಾಯ್ತಾ? ನೀವು ಇದನ್ನು ಅದಕ್ಕೆ ಹೇಳಿದ್ರು ಕ್ವಶನ್ ಪೇಪರ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಎಲ್ಲ ಈ ಡೆಕ್ಕನ್ ಹೆರಾಲ್ಡ್ ಅಥವಾ ಡೈಲಿ ನ್ಯೂಸ್ ಪೇಪರ್ ಓದಿದ್ರೆ ನಿಮಗೆ ಇದರಲ್ಲಿ ಮಾಹಿತಿ ಸಿಕ್ಕೋಗ್ಬಿಡುತ್ತೆ. ಎಲ್ಲದೂ ಸಹ ಪ್ರಜಾವಾಣಿ ಪೇಪರ್ ಬೇಸಿಕ್ಸ್ ಬುಕ್ಕಲ್ಲೇ ಇದು ಕಂಡು ಬರುತ್ತೆ. ಅರ್ಥ ಆಗ್ತಿದೆಯಾ? ನೋಡ್ತಾ ಬನ್ನಿ. ಹಾಗೆ ನೆಕ್ಸ್ಟು ಎಲ್ಲ ಪ್ರಜಾವಾಣಿ ಪೇಪರಲ್ಲಿ ಬಂದಿರೋದೆ. ನಾನು ಡೆಕ್ಕನ್ ಹೆರಾಲ್ಡ್ ಹಾಕಿದ್ದೀನಿ. ಏಕೆ ಈ ಸರ್ಚ್ ಮಾಡೋದಕ್ಕೆ ಬೇಗ ಸಿಕ್ಕಿದೆ. ಪ್ರಜಾವಾಣಿಯಲ್ಲಿ ಬಂದಿದೆ, ಹಿಂದೂನಲ್ಲಿ ಬಂದಿದೆ, ಎಲ್ಲ ನೋಡಿ ಕರೆಂಟ್ ಅಫೇರ್ಸು ಪೇಪರಲ್ಲಿ. ಅದಕ್ಕೆ ದಿನನಿತ್ಯ ಯಾಕೆ ಡೈಲಿ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಅಂತಂದರೆ, ನೀವು ಡೈಲಿ ನ್ಯೂಸ್ ಪೇಪರ್ ಯಾಕೆ ಓದಬೇಕು ಅಂತಂದರೆ ಇದಕ್ಕೆ ನ್ಯೂಸ್ ಪೇಪರ್ ಓದಬೇಕು, ಇದಕ್ಕೋಸ್ಕರನೇ. ಯಾಕೆಂದರೆ ಎಲ್ಲ ಕರೆಂಟ್ ಅಫೇರ್ಸು ಪೇಪರಿಂದಲೇ ಬರೋದು. ಫಸ್ಟು ಬೇಸಿಕ್ ಫೌಂಡೇಶನ್ ಅಂದರೆ ಈ ಕರೆಂಟ್ ಅಫೇರ್ಸು ನೋಡಿ. ಡೆಕ್ಕನ್ ಹೆರಾಲ್ಡ್ 23ನಲ್ಲಿ ಬಂದಿದೆ. ಪ್ರತಿಯೊಂದಕ್ಕೂ ಇದೆ. ಪ್ರಜಾವಾಣಿ ಪೇಪರ್, ನ್ಯೂಸ್ ಪೇಪರ್ ಬಂದಿದೆ. ಎಲ್ಲ ನ್ಯಾಟೋ ಎಲ್ಲದು ಪ್ರತಿಯೊಂದು ಇದೆ, ನಿಮ್ಗೇನು ಹೇಳೋದಿಲ್ಲ. ಗೊತ್ತಾಯ್ತಾ? ನೆಕ್ಸ್ಟು ಇದು ನೋಡಿ ಬೇಸಿಕ್ಸ್ ಬುಕ್ಕಿಂದ 9th ಸ್ಟ್ಯಾಂಡರ್ಡ್ ಬುಕ್ಕಿಂದ ಬಂದಿದೆ. ಇದು ಕರೆಂಟ್ ಅಫೇರ್ಸು ಬೇಸಿಕ್ಸ್ ಬುಕ್ಕು, ಬೇಸಿಕ್ NCERT, DSCRT. ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ. ಈ PDF ನಿಮಗೆ ಶೇರ್ ಮಾಡ್ತೀನಿ, ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಗೊತ್ತಾಯ್ತಾ? ಸಾಗರ್ ಮಾಲಾ ಸಾಗರ್ ಸಮ್ರಾಟು ಆಗಿರ್ಬೋದು. ನೆಕ್ಸ್ಟು ಎಲ್ಲ ಇವೆಲ್ಲ ನೋಡಿ. ಇದು NCERT ಬುಕ್ಕು, ಇದು NCERT ಮತ್ತು DSCRTಯಿಂದ ಕ್ವಶನ್ಸ್ಗಳು ಬರ್ತಾಯಿದೆ. ಓಕೆನಾ? ನೆಕ್ಸ್ಟು ಒಂದಿಷ್ಟು ರಿಪೀಟೆಡ್ ಕ್ವಶನ್ ಇದು ನೋಡಿ. 2000 KSP 2020ನಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಸೇಮ್ 545ನಲ್ಲಿ ರಿಪೀಟ್ ಮಾಡಿದ್ದೀನಿ. ಯಾಕೆ ಹಳೆ ಕ್ವಶನ್ ಪೇಪರ್ ನೋಡಬೇಕು ಅಂದರೆ ನೋಡಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಗಿರ್ಬೋದು, ಇದೆಲ್ಲ ನೋಡಿ. ಇದು NCERT ಇದು ಗೊತ್ತಾಯ್ತಾ? NCERT G20 ಬಗ್ಗೆ ಕೇಳಿದ್ದೇನೆ. ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ನ್ಯೂಸ್ ಪೇಪರ್, ಹಿಂದೂ ಪೇಪರಲ್ಲಿ ಬಂದಿರೋದು. ಓಕೆನಾ? ಹಿಂದೂ ಪೇಪರಲ್ಲಿ ಬಂದಿರೋದು. ಯಾಕೆ ಒಂದು ಇಂಗ್ಲೀಷ್ ಒಂದು ಕನ್ನಡ ಪೇಪರ್ ಓದ್ತೀನಿ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ ಭಾರತೀಯ ಸಂವಿಧಾನ ರಾಜ್ಯ ನಿರ್ದೇಶಕಗಳನ್ನು ಆಯ್ಕೆ ಮಾಡಿದೆ. ಇದು 9th ಪೇಪರ್, ಪೇಜ್ ನಂಬರ್ 30 ವಿತ್ ಪೇಜ್ ನಂಬರ್ ಸಹಿತನೂ ಹಾಕಿದ್ದೀನಿ ನಾನು. ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಪ್ರತಿಯೊಂದು ನಾನು ನಿಮಗೆ ವಿತ್ ಸೈನ್ಸ್ ನೋಡಿ. ಸೈನ್ಸ್ ರಿಪೀಟೆಡ್ ಕ್ವಶನ್ನು ಪೇಜ್ ನಂಬರ್ 39ನಲ್ಲಿ. ಗೊತ್ತಾಯ್ತಾ? ಇದು ನಾನು ನೋಡಿ ಇದರಲ್ಲಿ ಹಾಕಿದ್ದೆ. ಪೊಲಿಟಿನಲ್ಲಿ ಪೇಜ್ ನಂಬರ್ 113, 114ರಲ್ಲಿದೆ ನೋಡಿಲಿ. ಸಮವರ್ತಿ ಪಟ್ಟಿ, ಸೂಸೈಡ್ ಬ್ಯಾಗ್ ಅಂತ ಯಾವ್ದು ಕರೀತಾರೆ. ಸೈನ್ಸು ಪಾರ್ಟ್ 1 ಪೇಜ್ ನಂಬರ್ 60 ವಿತ್ ಪೇಜ್ ನಂಬರ್ ಹಾಕಿದ್ದೀನಿ ನಾನು. ಯಾಕೆ ಅಂತಂದರೆ ನಿಮಗೆ ಅರ್ಥ ಆಗಲಿ ಯಾಕೆ ಬೇಸಿಕ್ಸ್ ಬುಕ್ ಇಂಪಾರ್ಟೆಂಟ್. ಇದು ಏನು ಹೃದಯ ಅನ್ನೋದು ಇದು ಕರೆಂಟ್ ಅಫೇರ್ಸು, ತುಂಬ ಹಿಂದಿನ ಕರೆಂಟ್ ಅಫೇರ್ಸ್. ಓಕೆನಾ? ರಿಪೀಟೆಡ್ ಕ್ವಶನ್ಸ್ ಆ್ಯಕ್ಚುಲಿ. ಯಾಕೆ ತುಂಬ ಸತಿ ರಿಪೀಟ್ ಆಗಿದೆ ಈ ಕ್ವಶನ್. ರಿಪೀಟೆಡ್ ಕ್ವಶನ್ ಇದು, ಗೊತ್ತಾಗ್ತಿದೆಯಾ? ರಿಪೀಟೆಡ್ ಕ್ವಶನ್ನು. ಹಾಗಾಗಿ ಮತ್ತು ಫ್ಯಾದಮ್ ಆಗಿರ್ಬೋದು, ಇದೆಲ್ಲ ಎಲ್ಲ ನಮ್ಮ DSCRT ಬುಕ್ಕಲ್ಲಿ ಇರೋ ಒಂದು ಮಾಹಿತಿ. ಯಾಕೆ DSCRT ಓದಬೇಕು ಅಂದರೆ ಇದಕ್ಕೆ. ಕೆಲವರು ಹೇಳ್ತಾರೆ, ನಾನು ಹೇಳೋದು ಆಪೋಸಿಟ್ ಅನ್ಕೊತಾರೆ. ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಇದಕ್ಕೆಲ್ಲ ನೋಡಿ ಆನ್ಸರ್ಸ್ ಇಲ್ಲಿದೆ. ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ. ಗೊತ್ತಾಯ್ತಾ? ಮೇಲ್ಮನೆ, ಗೊತ್ತಾಯ್ತಾ? ತಲಾ ಇದೆ, ಎಲ್ಲದೂ ಕ್ವಶನ್ಸ್ಗೂ ಆನ್ಸರ್ ಇದೆ. ರಾಜ್ಯಸಭೆ ಏನು ಮೇಲಾಗಿದೆ ಇದು ನೋಡಿ. ಕೇಳಿದೆ, ಭಾರತ ರಾಷ್ಟ್ರಪತಿನ ಎಷ್ಟು ಜನರ ನಾಮನಿರ್ದೇಶನ ಮಾಡುತ್ತಾರೆ ನೋಡಲಿ. ಪ್ರಜೆಗಳಿಂದ ನೇರವಾಗಿ ಹಾಕಿದ್ರೆ ಅದರಲ್ಲಿ 20 ಜನ, ಉಳಿದ 12 ಜನ ರಾಷ್ಟ್ರಪತಿ ನಾಮಕರಣ ಮಾಡುತ್ತಾರೆ. ಇದೇ ಕ್ವಶನ್ಗೆ ಸೇಮ್ ಡೈರೆಕ್ಟ್ ಆನ್ಸರ್ ನೋಡಿ. ಎಲ್ಲ ಬುಕ್ಕಲ್ಲಿ ಸಿಗುತ್ತಿದ್ದು ಆ್ಯಕ್ಚುಲಿ. ಅದಕ್ಕೆ ಬೇಸಿಕ್ಸ್ ಓದಿ, ಬೇರೆ ಬುಕ್ಸ್ ಓದಿ ಅಂತ ಹೇಳಿದ್ದು ನಾನು. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಮ್ಮ ಹುಡುಗರು ಚೆನ್ನಾಗಿ ಪೇಪರ್ ಓದಬೇಕು, ಬೇಸಿಕ್ಸ್ ಬುಕ್ ಓದಬೇಕು, ರೆಫರೆನ್ಸ್ ಬುಕ್ 100 ಕ್ವಶನ್ಸ್ಗೂ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ. ಪ್ರತಿಯೊಂದು ಪ್ರಜಾವಾಣಿ ಪೇಪರ್ ಬಂದಿರೋದು, FIB-ನಲ್ಲಿ ಬಂದಿರೋದು ಏನು, ಗೊತ್ತಾಯ್ತಾ? ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನೋಡ್ಕೊಳ್ಳಿ. ನಾನು ಸುಳ್ಳು ಹೇಳಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸಬ್ಜೆಕ್ಟ್ಸ್ನ ಓದಬೇಕಾದ್ರೆ. ಗೊತ್ತಾಗ್ತಿದೆ? ಇದು ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಪ್ರತಿಯೊಂದೂ ಬೇಸಿಕ್ಸ್ ಬುಕ್ಕಲ್ಲಿ ಹಾಕಿದ್ದೀನಿ. ಒಟ್ಟು 100 ಕ್ವಶನ್ಸ್ಗೂ ನಾನು ಇದಕ್ಕೆ ವಿತ್ ಪ್ರೂಫ್ ಕೊಟ್ಟಿದ್ದೀನಿ. ಇನ್ನು 15 ಕ್ವಶನ್ಸು ಇದು ಏನು 85 + 15 0 1, ಗೊತ್ತಾಯ್ತಾ? 100 ಕ್ವಶನ್, 15 ಕ್ವಶನ್ ಮೆಂಟಲ್ ಎಬಿಲಿಟಿ. ಅದಕ್ಕೆ ಪ್ರೂಫ್ ಕೊಡೋಕ್ಕಲ್ಲ. ಮೆಂಟಲ್ ಎಬಿಲಿಟಿನೂ ಏನಿಲ್ಲ, ಬೇಸಿಕ್ಸ್ ಚೆನ್ನಾಗಿ ನಿಮಗೆ ಸ್ಟ್ರಾಂಗ್ ಇತ್ತು ಅಂತಂದರೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಇದು ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ನ ಮೊದಲನೇ ವಿಡಿಯೋ ಆಗಿತ್ತು. ಎರಡನೇ ವಿಡಿಯೋ ಒಂದು ಬರುತ್ತೆ. ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದರೆ ಯಾವ ರೀತಿ ರಾ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಬೇಕು, ಮತ್ತು ಅದು ಯಾವ ರೀತಿ ಇರುತ್ತೆ ರಾ ಕ್ವಶನ್ ಪೇಪರು, ಅದನ್ನು ತೋರಿಸ್ತಾ ಕ್ವಶನ್ ಪೇಪರ್ನ ಹೆಂಗೆ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂದರೆ ಲೈಕ್ ಪ್ರಿವಿಯಸ್ ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು, ಯಾಕೆ ಈ ವಿಡಿಯೋದಲ್ಲಿ ಯಾಕೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಈ
PSI ಮಿಷನ್ ಎಕ್ಸ್ ಗೊತ್ತಾಗ್ತಿದೆಯಾ. ನಾನು ಅಲ್ಲಿ ವೀಡಿಯೋಗಳು ಮಾಡ್ತಾಯಿದ್ದೀನಿ ತುಂಬ, ಲಾಂಗ್ ಹೆಂಗೆ ರನ್ನಿಂಗ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಅದ್ರ ಬಗ್ಗೆ ಮಾಡೋದು. ಮತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ಹೇಳಿದೆ, ನಿನ್ನೆ ಸಿಲೆಬಸ್ ಬಗ್ಗೆ ಹೇಳಿದ್ದೀನಿ, ಮತ್ತು ರನ್ನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಲಾಂಗ್ ಜಂಪ್, ಹೈ ಜಂಪ್ ಆಗಿರ್ಬೋದು, ಶಾರ್ಟ್ ಪುಟ್ ಎಸೆದಂಗೆ ಅಂತ ವೀಡಿಯೋ ಮಾಡಿ ಲೈಕ್ ನಿಮಗೆ ಥಿಯರಿ ತೋರಿಸ್ತೀನಿ. ಆಮೇಲೆ ಒಂದಿನ ಪ್ರಾಕ್ಟಿಕಲ್ಲು ತೋರಿಸ್ತೀನಿ ನಿಮಗೆ ಯಾವ ರೀತಿ ಪ್ರಾಕ್ಟಿಕಲ್ ಮಾಡ್ಬೋದು. ಗ್ರೌಂಡಿಗೆ ನಾನೇ ಹೋಗಿ ಗುಂಡು ಅದು ಶಾರ್ಟ್ ಪುಟ್ ತೊಗೊಂಡು ನಿಮಗೆ ಎಷ್ಟು ಬೇಕಾದ್ರೆ ತೋರಿಸ್ತೀನಿ. ಲಾಂಗ್ ಜಂಪ್ ನೆಗೆದು ತೋರಿಸ್ತೀನಿ, ಹೈ ಜಂಪ್ ನೆಗೆದು ಬೇಕಾದ್ರೆ ತೋರಿಸ್ತೀನಿ. ಬಟ್ ಈಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ನಿಗೋಕ್ಕಾಗೋದಿಲ್ಲ ಗೊತ್ತಿಲ್ಲ. ಬೇಗನೆ ಪ್ರಾಕ್ಟೀಸ್ ಮಾಡಿ ಒಂದ್ಸತಿ ತೋರಿಸ್ತೀನಿ ನಿಮಗೆ, ಓಕೆನಾ. ಅದು ಫಿಸಿಕಲ್ ಕ್ಲಿಯರ್ ಬಗ್ಗೆ. ಮತ್ತು ಮೆಡಿಕಲ್ ಬಗ್ಗೆ ಕೇಳಿದ್ದಾರೆ ತುಂಬ ಜನ. ಮೆಡಿಕಲ್ನ ನಾನು ಆಮೇಲೆ ಮಾಡ್ತೀನಿ ನಿಮಗೆ. ಯಾವಾಗ ಅಂದರೆ ಒನ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆದಮೇಲೆ ಮಾಡ್ತೀನಿ. ಯಾಕೆಂದರೆ ಎಕ್ಸಾಮ್ಸ್ ಕ್ಲಿಯರ್ ಆದಮೇಲೆ ಮೆಡಿಕಲ್ ಇಂಪಾರ್ಟೆಂಟ್ ಬರುತ್ತೆ. ಅಲ್ಲಿವರೆಗೆ ಅಕ್ಷರ ಏನೇ ಡೌಟ್ಸ್ ಇದೆ ನೀವು ಮೆಸೇಜಲ್ಲಿ ನಂಗೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಗೊತ್ತಾಗ್ತಿದೆಯಾ. ಮತ್ತು ಅದು ಒಂದು ವೀಡಿಯೋ ಮಾಡೋಣ ಬೇಕಾದ್ರೆ, ಏನೇನು ನಿಮ್ಮದು ಇರಬೇಕು ಅನ್ನೋದ್ರ ಬಗ್ಗೆ. ನಾನು ಹೈಟ್ ಬಗ್ಗೆ, ಚೆಸ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಅದ್ರ ಬಗ್ಗೆ ಒಂದ್ಸತಿ ಕ್ಲಾರಿಟಿ ತೊಗೊಳ್ಳಿ. ಹೈಟು ಮತ್ತು ಚೆಸ್ಟ್ ಬಗ್ಗೆ ನಾನು ಬೇಕಾದರೆ ಇನ್ನೊಂದು ವೀಡಿಯೋ ಮಾಡಿ ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅದು ಇದು, ಇನ್ನು ಮುಂದೆ ಸಬ್ಜೆಕ್ಟ್ಸ್ಗಳು ಹೆಂಗೆ ಓದಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಯಾರು ಚಾನಲ್ನ ಫಾಲೋ ಮಾಡ್ತಾಯಿಲ್ಲ ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಈ ಏನು ಮಿಷನ್ ಒಂದು ಏನು ಸೀರೀಸ್ ಇದೆ ಅದಕ್ಕೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರು ಸೇರಿಕೊಂಡಿಲ್ಲ ಈ PSI ಮಿಷನ್ಗೆ ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದು, ಗೊತ್ತಾಗ್ತಿದೆಯಾ. ಅಂದರೆ ಒಂದು ಕಂಪ್ಲೀಟ್ ಗೈಡೆನ್ಸ್ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ, ಗೊತ್ತಾಗ್ತಿದೆಯಾ. PSI ಮಿಷನ್ ಎಕ್ಸ್ ಸೀರೀಸ್ಗೆ ಒಂದು ಫುಲ್ ಕಂಪ್ಲೀಟ್ ಗೈಡೆನ್ಸ್ ಕೊಡಬೇಕು ಅನ್ನೋದು ಈ ಒಂದು ನನ್ನ ಒಂದು ಉದ್ದೇಶ. ಅಂದರೆ ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ ಕರೆಕ್ಟ್ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಂತ ಹೇಳ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ತೆ, ಥ್ಯಾಂಕ್ ಯು.